ವೆಲ್ಕಮ್ ಟು ಬ್ರೈನ್ ಗುರು. ಮೊದಲನೆಯ ಪ್ರಶ್ನೆ, ಭಾರತದ ಮೊದಲ ಕ್ಷಿಪಣಿ ಯಾವುದು? ಎ ಪೃಥ್ವಿ, ಬಿ ಅಗ್ನಿ, ಸಿ ವಾಯು, ಡಿ ತ್ರಿಶೂಲ್. ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಅತಿ ಹೆಚ್ಚು ರಾಗಿ ಉತ್ಪಾದಿಸುವ ರಾಜ್ಯ ಯಾವುದು? ಎ ಮಹಾರಾಷ್ಟ್ರ, ಬಿ ಜಮ್ಮು ಕಾಶ್ಮೀರ, ಸಿ ಕರ್ನಾಟಕ, ಡಿ ಗುಜರಾತ್. ಸಮುದ್ರದ ಆಳವನ್ನು ಅಳೆಯಲು ಯಾವ ಸಾಧನವನ್ನು ಬಳಸಲಾಗುತ್ತದೆ? ಎ ಥರ್ಮೋಮೀಟರ್, ಬಿ ಆಮ್ಮೀಟರ್ ಅಂದರೆ ವಿದ್ಯುತ್ ಪ್ರವಾಹ ಮಾಪಕ, ಸಿ ಪ್ಯಾಥೋಮೀಟರ್, ಡಿ ಆರ್ದ್ರತಾ ಮಾಪಕ. ಆಸ್ಕರ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಯಾರು? ಎ ಭಾನು ಅತಯ್ಯ, ಬಿ ಮೈಕಲ್ ಜಾಕ್ಸನ್, ಸಿ ಎಮಿಲ್ ಜಾನಿಂಗ್ಸ್, ಡಿ ಮಿಸ್ಟರ್ ಬೀನ್. ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಎ ಮಹಾತ್ಮ ಗಾಂಧಿ, ಬಿ ಅಂಬೇಡ್ಕರ್, ಸಿ ಸುಭಾಷ್ ಚಂದ್ರ ಬೋಸ್, ಡಿ ನೆಹರು. ಕೆಳಗಿನ ಯಾವ ದೇಶವನ್ನು ಯುರೋಪಿಯನ್ ಬ್ರೆಡ್ ಬ್ಯಾಸ್ಕೆಟ್ ಎಂದು ಕರೆಯಲಾಗುತ್ತದೆ? ಎ ಸ್ವಿಟ್ಜರ್ಲೆಂಡ್, ಬಿ ರಷ್ಯಾ, ಸಿ ಯುಕ್ರೇನ್, ಡಿ ಫಿನ್ಲ್ಯಾಂಡ್. ಯಾವ ನಗರವನ್ನು ಭಾರತದ ದೇವಾಲಯದ ನಗರ ಎಂದು ಕರೆಯಲಾಗುತ್ತದೆ? ಎ ಜೈಪುರ, ಬಿ ಭುವನೇಶ್ವರ, ಸಿ ತಿರುವನಂತಪುರಂ, ಡಿ ನಾಗ್ಪುರ್. ಮಹಾತ್ಮ ಗಾಂಧಿ ಜನಿಸಿದ ಸ್ಥಳ ಯಾವುದು? ಎ ದೆಹಲಿ, ಬಿ ಗಾಂಧಿನಗರ, ಸಿ ಪೋರ್ಬಂದರ್, ಡಿ ಅಲಹಾಬಾದ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾರತದಲ್ಲಿ ರಾಷ್ಟ್ರೀಯ ಮತದಾರರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಡಿಸೆಂಬರ್ 5, ಜನವರಿ 25, ಜೂನ್ 5, ಸೆಪ್ಟೆಂಬರ್ 7. ಭಾರತದ ಮೊದಲ ಪತ್ರಿಕೆ ಅಂದರೆ ನ್ಯೂಸ್ ಪೇಪರ್ ಯಾವುದು? ಎ ಟೈಮ್ಸ್ ಆಫ್ ಇಂಡಿಯಾ, ಬಿ ಬೆಂಗಾಲ್ ಗೆಜೆಟ್, ಸಿ ಮಂಗಳೂರು ಸಮಾಚಾರ, ಡಿ ವಿಜಯ ಕರ್ನಾಟಕ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕರ್ನಾಟಕದ ರಾಜಧಾನಿ ಯಾವುದು? ಎ ಬೆಂಗಳೂರು, ಬಿ ಅಗರ್ತಲಾ, ಸಿ ಭೋಪಾಲ್, ಡಿ ಪಣಜಿ. ಮೊದಲ ಭಾರತೀಯ ಚಲನಚಿತ್ರ ಯಾವುದು? ಎ ರಾಜಾ ಹರಿಶ್ಚಂದ್ರ, ಬಿ ಮಹಾಭಾರತ, ಸಿ ರಾಮಾಯಣ, ಡಿ ಶಾಕುಂತಲ. ಆಸ್ಕರ್ ಅವಾರ್ಡ್ಸ್ ಇದು ಯಾವಾಗ ಪ್ರಾರಂಭವಾಯಿತು? 1939, 1929, 1980, 1889. ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರ್ತೋಗಬೇಡಿ.